ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ಮಧ್ಯಾಹ್ನ 1:30 ಇನ್ನೇನು ನಿಮ್ಮ ಮಾತುಕತೆ ಶುರು. ಬಟ್ ಇದು 2ನೇ ದಿನ. ಯಾವುದಕ್ಕೆ 2ನೇ ದಿನ ಅಂದರೆ ನಾವು ಮತ್ತೆ ನೀವು ಮತ್ತೆ ಭೇಟಿ ಮಾಡ್ತಾ ಇದೀವಿ ನಮ್ಮ ಒನ್ ಅಂಡ್ ಓನ್ಲಿ ಅರ್ಚನಾ ಉಡುಪಾನ. ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನಿನ್ನೆ ತಾನೇ ನಿಮಗೆ ಹೇಳ್ತಾ ಇದ್ದೆ ದಟ್ ಇವತ್ತು ಬರೋರು ಬಹಳ ಖಡಕ್ ವಿಷಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅರ್ಚನಾ ಬಗ್ಗೆ. ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಕೈ ರುಚಿಯಲ್ಲಿ ನಂಬರ್ 1 ಅವ್ರು ಏನ್ ಮಾಡಿದ್ರು ನನಗೆ ಇಷ್ಟ ಆಗತ್ತೆ ರುಚಿ. ಸುಮ್ನೆ ಹಿಂಗೊಂದು ಕಾಟಾಚಾರಕ್ಕೆ ಅಂತ ಒಗ್ಗರಣೆ ಹಾಕಿದ್ರು ಅದು ಅಮೃತ ತರ ರುಚಿ ಇರುತ್ತೆ. ನನ್ನ ಜನ್ಮದಾತೆ ನನ್ನ ಅಮ್ಮ ರಾಜೇಶ್ವರಿ ಉಡುಪ. ಡಿಲೇ ಮಾಡಿದೆ ಅಮ್ಮ ವೆಲ್ಕಮ್ ಅಂತ ಹೇಳ್ತಾ ಇದೀವಿ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಗ್ರೀನ್ ಬ್ಯೂಟಿ ಕ್ವೀನ್ ಯಾರಾದ್ರೂ ಆಗ್ಬೋದು. ಬುಟ್ಟಿಗೆ ಹಾಕೊಳ್ಳಿ. ಇಲ್ಲ ಐ ಮೀನ್ ಯಾರಾದ್ರೂ ಆಗ್ಬೋದು ಅದಷ್ಟೇ. See, when daddy is on my side, mommy also should be on my side. Oh yeah, obvious. Welcome to the show. Thank you. Star ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕೆ ಫುಲ್ ವೇಟಿಂಗ್ ಅಲ್ಲಿ ಇದೀವಿ. ಸೊ ಅಮ್ಮ ಇವತ್ತು ಏನು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಹೀರೆಕಾಯಿ ದೋಸೆ ಮತ್ತು ಜೊತೆಗೊಂದು ಮಲ್ಟಿಪರ್ಪಸ್ ಚಟ್ನಿ. ಮಲ್ಟಿಪರ್ಪಸ್ ಚಟ್ನಿ ನಾನೇ ಹೆಸರು ಕೊಟ್ಟಿರೋದು, ಅದು ಇವಳೇ ಹೆಸರು ಕೊಟ್ಟಿರೋದು. ಅದರಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತಿಂಡಿಗೆ, ಬೇಲ್ಪುರಿ ಕಲಿಸ್ಕೊಳ್ಳೋಕ್ಕೆ, ಸಲಾಡ್ಗೆ, ಸೌತೆಕಾಯಿ ಸುಮ್ಮನೆ ಹಚ್ಕೊಂಡು ತಿನ್ನೋಕ್ಕೆ, ಆಮೇಲೆ ಪ್ರತಿಯೊಂದಕ್ಕೂ ಪಾನಿಪುರಿ ಏನಕ್ಕೆ ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಅಂತ ಇವಳು ಹೆಸರು ಇಟ್ಬಿಟ್ಟಿದ್ದಾಳೆ. ಹೀರೆಕಾಯಿ ದೋಸೆ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಅಮ್ಮ 1 ರೌಂಡ್ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡಿ. ನೆನೆಸಿಟ್ಕೊಂಡಿರೋ ಅಕ್ಕಿ ನೆನೆಸಿಟ್ಕೊಳ್ಬೇಕು, ಹೀರೆಕಾಯಿ, ಒಣಮೆಣಸು, ಜೀರಿಗೆ, ಧನಿಯಾ, ಇಂಗು, ರುಚಿಗೆ ಒಂಚೂರು ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಎಣ್ಣೆ. ಸೊ ಫಸ್ಟ್ ಏನು ಮಾಡ್ಬೇಕು ಹೇಳಿ, ನಾವಿಬ್ರು ಇದೀವಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಫಸ್ಟು ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು. ಸೊ ಅಕ್ಕಿನ ನೆನ್ಸಿಟ್ಕೋಬೇಕು ನೀವು. ಹೌದು, ಆವತ್ತಿನ ದಿನಾನೇ ನೆನ್ಸಿಟ್ಕೋಬಹುದು ಅಥವಾ ರಾತ್ರಿನೇ ನೆನ್ಸಿಟ್ಕೋಬಹುದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು ಅಥವಾ ಬೆಳಗ್ಗೆ ನೆನ್ಸಿಟ್ಟು ಮಧ್ಯಾಹ್ನದ ಹೊತ್ತು ಈ ಟೈಮಲ್ಲೂ ಮಾಡ್ಬೋದು. ನೀವು ಜೊತೆಯಲ್ಲಿ ಮನೆಯಲ್ಲಿ ಮಾಡಿ ಮಿಕ್ಸಿಗೆ ಅಕ್ಕಿ ಹಾಕೊಳ್ಳಿ. ನೆಕ್ಸ್ಟ್ ಒಣಮೆಣಸು ಖಾರ ಜಾಸ್ತಿ ಬೇಕಾದ್ರೆ ಒಂದು 5-6 ತನಕ ಹಾಕ್ಬೋದು. ಓಕೆ, ಒಳ್ಳೆ ಕಲರು ಬರುತ್ತೆ ಅದು, ರೆಡ್ ಕಲರ್. ಜೀರಿಗೆ ಒಂದು ಚಿಟಿಕೆ ಅಷ್ಟೇ, ಒಂದು ಚಿಟಿಕೆ ಜೀರಿಗೆ, ಒಂದು ಸ್ವಲ್ಪ, ಒಂದು ಚಿಟಿಕೆ ಜೀರಿಗೆ ಅಷ್ಟೇ. ಹೌದು. ಆಮೇಲೆ ಧನಿಯಾನು ಅಷ್ಟೇ. ಇದೆಲ್ಲ ಹುರ್ಕೊಳ್ಳೋದು ಸ್ವಲ್ಪ ಇಲ್ಲ, ಎಲ್ಲ ಹಸಿನೇ. ಇದು ಅಷ್ಟೇ. ಇಂಗು ಒಂದು ಚಿಟಿಕೆ ಕೊಡಿ. ಬೆಲ್ಲ, ಸ್ವಲ್ಪ ಬೆಲ್ಲ ಹೀಗೆ ತಗೋತೀನಿ. ಅರೆ ವಾ, ಹೀರೆಕಾಯಿ ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಾ ಇದಾರೆ. ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಿರೋದು. ಬೆಲ್ಲ, ರುಚಿಗೆ ಒಂದು ಸ್ವಲ್ಪ ಉಪ್ಪು. ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹೀರೆಕಾಯಿ ಸಪ್ಪೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಹುಣಸೆ ಹಣ್ಣು, ಹುಳಿಗೆ ನೆನೆಸಿಟ್ಟಿದ್ದು ಹುಣಸೆ ಹಣ್ಣು ಒಂದು ಸ್ವಲ್ಪ. ಒಂದಂತೂ ಗೊತ್ತಾಯ್ತು, ಅರ್ಚನಾ ಉಡುಪ ಅವ್ರ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಅಂತ. ಎಲ್ಲದಕ್ಕೂ ಎಲ್ಲರೂ ಬೆಲ್ಲ ಹಾಕ್ತಾರಪ್ಪ. ಸ್ವಲ್ಪ ಕರಿಬೇವಿನ ಸೊಪ್ಪು ಪರಿಮಳಕ್ಕೆ. ಇದು ಆಮೇಲೆ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಇಲ್ವಲ್ಲ, ಸರಿ. ಅದಕ್ಕೆ ಕರಿಬೇವಿನ ಸೊಪ್ಪು ಗ್ರೈಂಡ್ ಮಾಡೋಕ್ಕೆ ಹಾಕೊಳ್ಳೋದು. ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಹೌದು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೆ ಅಷ್ಟೇ. ಓಕೆ. ಹಸಿ ಹಾಕ್ತಿರೋದ್ರಿಂದ ಮೊದಲೇ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಕೊಳ್ಳೋದು, ತೊಳೆದು ಚೆನ್ನಾಗಿ ಇಟ್ಕೊಂಡು. ನಾನು ಯೂಶಲಾಗಿ ಕೊತ್ತಂಬರಿ ಸೊಪ್ಪು ಯಾವುದಕ್ಕೆ ಯೂಸ್ ಮಾಡಿದ್ರು ಸ್ವಲ್ಪ ಬಿಸಿಲಿ ಫ್ರೈ ಮಾಡ್ಕೋತೀನಿ, ಬಾಡಿಸ್ತೀನಿ, ಜಸ್ಟ್ ಹಾಗೆ ಬಾಡಿಸ್ತೀನಿ. ಯಾಕೆಂದ್ರೆ ಬೇರೆ ಎಲ್ಲದೂ ನಾವು ಬೇಯಿಸ್ಕೋತೀವಿ ಸೊಪ್ಪುಗಳು. ಕೊತ್ತಂಬರಿ ಸೊಪ್ಪು, ಇವನ್ ಪುದೀನ ಕೂಡ ಬೇಯಿಸಲ್ಲ, ಕೆಲವು ಸತಿ ಹಸಿ ಮಾಡ್ತೀವಿ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸಣ್ಣ ಏನಾರು ಕ್ರಿಮಿಗಳು ಆ ಥರ ಎಲ್ಲ ಇದ್ರೆ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ. ಚೆನ್ನಾಗಿ ತೊಳೆದು ಚೂರು ಉಪ್ಪು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡು ಮಾಡಿದ್ರು ಪರವಾಗಿಲ್ಲ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪು ಆಗಿರ್ಲಿ, ಪುದೀನ ಆಗಿರ್ಲಿ, ಎರಡನ್ನು ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನೆಸಿಡಿ. ಇಲ್ದಿದ್ರೆ ಸುಮ್ಮನೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ.
ನೋಡ್ಕೊಂಬಿಟ್ಟಿದ್ದೀನಿ ಎಲ್ಲ. ಏನ್ ಕಲರ್ ಇದು? ಹೇ, ಕಾಳುಗಡಿ ಚಟ್ನಿ ಸ್ವಲ್ಪ ನೀರ್ ಮಾಡ್ದಂಗಿಲ್ಲ. ಇದು ಕನ್ಸಿಸ್ಟೆನ್ಸಿ ತೆಳುಗಿದ್ರೂ ಪರವಾಗಿಲ್ಲ. ಓಕೆ, ತುಂಬ ದಪ್ಪ ಆದರೆ ಅದು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ರೆ ತುಂಬ ದಪ್ಪ ಆದರೂ ಪರವಾಗಿಲ್ಲ. ಇದು ಸ್ವಲ್ಪ. ಸೊ ಇದನ್ನ ಇವಾಗ್ಲೇ ಬೇಕು ಅಂದ್ರೆ ಚಟ್ನಿ ಇಲ್ದೇನೋ ಹಂಗೆ ಚಿಶ್ ಅಂತ ಮಾಡ್ಕೊಂಡು ತಿನ್ಬೋದು. ಇದು ನೈಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ತಗೊಂಡು ತವ ಒಂಚೂರು ಕಾದ ತಕ್ಷಣ ಮನೇಲಿ ಏನು ಮಾಡ್ತೀವಿ ಅಂದರೆ ನಾವು ಹೀರೆಕಾಯಿ ಸಿಪ್ಪೆ ಬಿಡಿಸಿದ್ರೆ ಅದ್ರ ತೊಟ್ಟಿರುತ್ತಲ್ಲ, ಅದನ್ನ ತಗೊಂಡು ಇದ್ರ ಮೇಲೆ ಹೀಗೆ ಅಂತೀವಿ. ಹೌದು. ಬಾಳೆ ಎಲೆ ಚೂರಿದ್ರೆ ಅದು ಯಾವ ತರಕಾರಿದು ಮೇಲಿಂದ ತೊಟ್ಟಿನ ಭಾಗ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಆ ತರಕಾರಿ ಫ್ಲೇವರ್ ಬಂದರೆ ಮಾಡ್ಬೋದು. ಈಗ ಇದನ್ನು ಬೇಕಾದ್ರೂ ಮಾಡ್ಬೋದು. ಹೀಗೆ ಹಚ್ಬಿಟ್ಟು ಎಣ್ಣೆ ಹಚ್ಬಿಡ್ಬೋದು. ಹೀಗೆ ಈಗ ಇದರೊಳಗೆ ಒಂದು 4 ಹೋಳನ್ನ ಈ ಥರ ಹಾಕ್ಕೊಂಬಿಟ್ಟು, ಓಕೆ, ನೀವು ದೊಡ್ಡಕ್ಕೆ ಬೇಕಾದರೆ ದೊಡ್ಡಕ್ಕೆ ಫುಲ್ ಒಂದು ಮಾಡ್ಕೊಬೋದು. ಸಣ್ಣ ಸಣ್ಣಕ್ಕೆ ಬೇಕಾದ್ರೆ ಡಯಟ್ ಅಲ್ಲಲ್ಲ, ಹೋಳಿ ಈ ಥರನೇ ಇರಬೇಕು. ತುಂಬ ತೆಳುಗಾದ್ರೆ ಚೆನ್ನಾಗಿರಲ್ಲ. ಈ ಥರ ಅದ್ಕೊಂಬಿಟ್ಟು ಒಂದೊಂದು ಹೀಗೆ ಬಿಡೋದು. ನೋಡಿ ನೋಡಿದಷ್ಟು ನೋಡಿದ್ಲು, ನನ್ನ ಜೊತೆ ಅಡ್ಗೆ ಮಾಡಿ ಆಮೇಲೆ ಒಂದ್ಸಲ ಬಂದ್ಬಿಟ್ಟು ಹೇಳಿದ್ಲು, ಐ ನೋ ವಾಟ್ ಎವರ್ ಐ ಸೇ ನಾ ಯು ವಿಲ್ ಸೇ ರೈಟ್ ಆಪೋಸಿಟ್ ನಾ, that is your thing ಅಂದ್ಲು. But in a way it is good because I let her do it, so I can sit and she can work. ಅಲ್ವಾ? ಶಿವ, ಓಕೆ ಸರಿ, ನಿನ್ ಪ್ರಕಾರನೇ ಮಾಡಮ್ಮ. ಅವಳಿಗೆ ಬೆಳ್ಳುಳ್ಳಿ ತಗೊಂಬ, ಓಕೆ ಅಂದ್ಬಿಟ್ರೆ ಹೊಟ್ಟೋಗ್ಬಿಡ್ತಾಳೆ. ಅದೇ, ಓಕೆ ಬೆಳ್ಳುಳ್ಳಿ ತಗೊಂಬ. ಗುಡ್ ಗುಡ್. Green chili is the taste. ಸೊ ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೇಕು. ಬಟ್ ಘಮ್ ಅಂತ ಇದೆ ಆಲ್ರೆಡಿ. ನಮ್ಮಮ್ಮನೂ ಅವಳು ಬಲು ಫ್ರೆಂಡ್ಸು. ಅವರು ನಮ್ಮ ಅತ್ತಿಗೆ ಕೈನಲ್ಲಿ ಏನು ಮಾಡ್ಸಲ್ಲ. ಒಂದ್ ಪಕ್ಷ ನನ್ನ ಕೈನಲ್ಲಿ ಏನಾದ್ರು ಕೆಲಸ ಮಾಡಿಸ್ತಾರೆ, ಇವಳ ಕೈನಲ್ಲಿ ಮಾಡಲ್ಲ. ನನ್ಗೆ ಹುರ್ದೋಗಿರುತ್ತೆ, ಮಾಡಿ ಅವಳ ಕೈನಲ್ಲಿ ಮಾಡಿಸಿ ಅವಳಿಗೂ ಹೇಳ್ಬಿಡಿ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಅವ್ರು ಜಾಸ್ತಿ ಕೆಲಸ ಕೊಟ್ಬಿಟ್ರೆ ನಾನು ಮನೆಯಿಂದ ಆಚೆ ಹೊಟ್ಟೋಗ್ಬಿಡ್ತೀನಿ. ಇವಳು ಹೆಂಗೂ ಮನೇಲಿ ಇರ್ತಾಳಲ್ಲ, ಇವ್ರಿಬ್ರು ಮಾಡ್ಕೋತಾರೆ. ಹಲೋ, ಹಾ ಸರ್ ಬರ್ತಾ ಇದೀನಿ ಸರ್. ಸರ್ ಮೀಟಿಂಗ್ ಇದೆಯಮ್ಮ, ಎಲ್ಲ ಡೈರೆಕ್ಟ್ ಮೀಟ್ ಮಾಡ್ಬೇಕು ಅಂತ. ಎಸ್ಕೇಪ್, ಆಲ್ವೇಸ್ ಎಸ್ಕೇಪ್. ಇವಾಗ ಗೊತ್ತಾಯ್ತಾ ಶುಭಾ ಪುಂಜಾ ಅವರ ಮಮ್ಮಿ ನೆಕ್ಸ್ಟ್ ಟೈಮ್ ಯಾರಾದ್ರೂ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮಗಳನ್ನ ಕ್ಯಾಚ್ ಹಾಕೊಂಡು ಅಡುಗೆ ಮನೆ ಕರ್ಕೊಂಡು ಹೋಗಿ. ಇಲ್ಲ ಮಾಡ್ಲಿ, ಸ್ಪೆಷಲ್ ಮಾಡಿದೀನಲ್ಲ ಇವಾಗ. ಪಾಪ ಚಿಕ್ಕವರಿದ್ದಾಗ ನಮ್ ಶಿವ ತುಂಬಾ ಎಂಬ್ಯಾರೆಸ್ ಆಗ್ತಿದ್ರು. ಯಾರಿಂದ? ನಮ್ಮಮ್ಮ. ದೇರ್ ಯು ಗೋ. ಯಾವ ವಿಷಯಕ್ಕೆ? ಎಷ್ಟೊಂದು ವಿಷಯ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಹಾಲು ಕುಡಿತಾ ಇದ್ದೆ. ಐ ಥಿಂಕ್ ದಟ್ ಇಸ್ ವೈ ಐ ಲುಕ್ ಲೈಕ್ ದಿಸ್ ನಾವು, ಗುಂಡ್ಗುಂಡಕ್ಕೆ. ಬಟ್ ಅಂದ್ರೆ ದಿನಕ್ಕೆ ಒಂದು 6 ಗ್ಲಾಸ 7 ಗ್ಲಾಸ ಕುಡಿತಾ ಇದ್ದೆ ಅಂತ. ಸೊ ಅದಕ್ಕೆ ನಾನು ಸಡನ್ ಆಗಿ ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದಾಗ ಶಿ ವಾಸ್ ಸ್ಕೇರ್ಡ್, ಎಲ್ಲಿ ಆ ಒಂದು ಇದು ನಿಲ್ಲಿಸ್ಬಿಟ್ರೆ ಅವಳು ಬೇರೆ ಏನೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಪದೇ ಪದೇ ಸ್ಕೂಲಿಗೆ ಬಂದ್ಬಿಟ್ಟು ಆ ಹಾಲು ಬಾಟಲ್ ತಗೊಂಬರೋ. ನನಗೆ ನಾಚಿಕೆ ಅಂದರೆ ನಾಚಿಕೆ. ಯಾಕಂದರೆ ಅಲ್ಲಿ ಮಕ್ಕಳೆಲ್ಲ ನನ್ನನ್ನೇ ನೋಡ್ತಾ ಇದ್ರು, ಇವಳಿಗೇನಪ್ಪ ಅವರವರು ಬಂದ್ಬಿಟ್ಟು ಹಾಲು ಕೊಡ್ತಾ ಇರ್ತಾರಲ್ವಾ ಅಂತ. ಸೊ ಶಿ ಇಸ್ ಎಂಬ್ಯಾರೆಸ್ ಮೀ ಅಲ್ಲ. ಅಯ್ಯೋ, ಸ್ಕೂಲ್ ಬಸ್ ಬರ್ತಿತ್ತಲ್ಲ, ಸ್ಕೂಲ್ ಬಸ್ ಎಲ್ಲ ಹತ್ರ ಬಂದ್ಬಿಟ್ಟು ಹಿಂಗೆ ಕೊಡೋದು ಒಂದು ಬಾಟ್ಲು. ನಾನು ಈ ಅಮ್ಮ ಯಾವಾಗ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಂದ್ಬಿಟ್ಟು. ನೀನು ಹೇಳ್ಬಾರ್ದ ಪಾಪ. ಹೌ ಮೆನಿ ಟೈಮ್. ಬಟ್ ಇಲ್ಲೇನೋ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಹಾ, ಇವಾಗ ಏನ್ ಮಾಡ್ತಾ ಇದೀವಿ? Just put this mixture in the. ಸರಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಾವು ಕಡಿಗೆ ರೆಡಿ ಮಾಡ್ಕೊಂಡಿದೀವಲ್ಲ, ಅದನ್ನ ಈ ಒಗ್ಗರಣೆಯಲ್ಲಿ ಹಾಕ್ಬೇಕು. ಸೂಪರ್. ಇದಿವಾಗ ಚೆನ್ನಾಗಿ ಬೇಯಬೇಕು. ಅಂಡ್ ಇಟ್ ಶುಡ್ ಬಿಕಮ್ ಹಾಫ್ ದಿ ಕನ್ಸಿಸ್ಟೆನ್ಸಿ, ಅಂದ್ರೆ ಒಂಥರ ಥಿಕ್ ಆಗಬೇಕು ಅಲ್ವಾ? Yeah, now let it cook. Let it boil first and then we'll simmer it and let it cook. Then we can make the pakoras. ಓಕೆ, ಸೊ ಇವಾಗ ಪಕೋಡಾಗೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಮನೇಲಿ ನೀವು ಮೊದಲು ಮಾಡಿರ್ತೀರಾ ಈರುಳ್ಳಿ ಪಕೋಡ. ಸೊ ಅದೇ ಕಡಲೆ ಹಿಟ್ಟು, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಸ್ಟೈಲ್. ಗರಂ ಮಸಾಲ, ಅರ್ಶಿನದ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದ ಏನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Oh yeah. ಶ್ರುತಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ನಮ್ಮ ಅಣ್ಣ ಇವಾಗ ಬರ್ತಾ ಹಸಿ ಮೆಣಸಿನ್ಕಾಯಿ. ಓಕೆ, ಫೋನಲ್ಲೇ ಹೇಳ್ಬಿಟ್ಟಿದ್ದಾರೆ ಅವಳಿಗೆ, ಕನ್ನಡದಲ್ಲಿ ಮಾತಾಡ್ಬೇಕು ನೀನು ಅಷ್ಟೇ. ಆಮೇಲೆ ಅಪ್ಪಸ್ ಕಡಲೆ ಹಿಟ್ಟು, ರುಚಿಗೆ ಉಪ್ಪು. And slowly put little water. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದಲ್ಲ? ಕರೆಕ್ಟ್. ನೋಡ್ಕೊಂಡ್ ಮಾಡಿ ನೀವು. ಈರುಳ್ಳಿ ಎಷ್ಟಿದ್ಯೋ ಅದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಅಂಡ್ ಅದಕ್ಕೆ ತಕ್ಕಂತೆ ಮಸಾಲೆಗಳು. ನೀರ್ ಹಾಕ್ಲಾ? ನೋಡು, My God. ನೀರ್ ಜಾಸ್ತಿ ಆಯಿತು. Shubha. ನೋಡಿ, ಗೊತ್ತಾಗ್ತದೆ ಇಬ್ರು ಕ್ಯಾಟ್ ಅಂಡ್ ಮೌಸ್ ಹೆಂಗಿದಾರೆ ಅಂತ. ಇನ್ನು ಮತ್ತೆ ಇಲ್ಲಿ ಕಡಿಮೆ ಅವಳು ಶುಭಾ ಅಂತ ಹೇಳಿದ್ಲು ಅಷ್ಟೇ. ಅಲ್ಲಿ ಬೋಟೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯು ಡೋಂಟ್ ನೋ ಹೌ ಟು ಡೂ.
ಬೆಕ್ಕು ಮತ್ತೆ ಇಲಿ ಜೋಡಿ ಇದು. ಸರಿ ಒಂದ್ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಹಾಕ್ಬಿಡಿ, ಎಷ್ಟು ಬೇಕು. ಕ್ವಿಕ್ ಫಿಕ್ಸ್ ಅದಕ್ಕೆ ಇರೋದು. ನೀರ್ ಜಾಸ್ತಿ ಆದ್ರೆ ಜಾಸ್ತಿ ಕಟ್ಲೆ ಹಿಟ್ಟು ಹಾಕೊಳ್ಳಿ, ಸಿಂಪಲ್. ಈಗೀಗಂತೂ ನಮ್ ಶುಭ ಅಡುಗೆ ಮಾಡಲ್ಲ ಅಂತ ಗೊತ್ತಾಯ್ತು, ಯಾಕಂದ್ರೆ ಅಡುಗೆ ಅಂದಿದ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಗ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಮನೆ ಊಟ ತುಂಬಾ ಬೋರ್ ಆದಾಗ ಲಂಚ್ ಬಾಕ್ಸ್ ಅಲ್ಲಿ ಅಯ್ಯೋ ಇದೇನಾ ಅಂತ ಅನ್ಕೊಂಡಾಗ ಬೇರೆಯವ್ರ ಮನೆ ಪುಳಿಯೋಗರೆ ಎಲ್ಲ ಕಿತ್ಕೊಂಡ್ ತಿಂತಿದ್ರಂತೆ. ಆಕ್ಚುಲಿ ನಮ್ಮ ಮನೇಲಿ ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಬಾಯ್ಲ್ ರೈಸ್ ಮಾಡೋದು, ಕುಚ್ಚಲಕ್ಕಿ ಅಂತಾರಲ್ಲ ಅದಕ್ಕೆ. ಸೊ ಅದನ್ನ ನಾವು ಜಾಸ್ತಿ ತಿನ್ನೋದು. ಆಮೇಲೆ ಗಂಜಿ ಮೀನು, ಗಂಜಿ ಚಟ್ನಿ, ಈ ತುಂಬಾ ಟಿಪಿಕಲ್ ಟ್ರೆಡಿಷನಲ್ ಮಂಗಳೂರು ಫುಡ್ ನಮ್ಮ ಮನೆದು. ಓಕೆ. ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ನನಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಆಗಿದ್ದೆ ಸ್ಕೂಲಲ್ಲಿ. ಈ ಬೇರೆಯವ್ರ ಟಿಫಿನ್ ಬಾಕ್ಸ್ ಅಲ್ಲಿ ಈ ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತು ಅದು ಇದೆಲ್ಲ ನೋಡ್ತಾ ಇದ್ನಲ್ಲ, ನಾನ್ ಫಸ್ಟ್ ಬಂದ ತಕ್ಷಣ ಯಾರ ಟಿಫಿನ್ ಅಲ್ಲಿ ಪುಳಿಯೋಗರೆ ಚಿತ್ರಾನ್ನ ಇದೆಯೋ ಅವ್ರಿಗೆ ನಾನು ಬಾಕ್ಸ್ ಕೊಟ್ಬಿಡೋದು. ಚೆನ್ನಾಗಿದೆಯೋ ಇಲ್ವೋ ಅದನ್ನ ತಿನ್ಬಿಟ್ಟು ಅದನ್ನ ಹಣೆ ಬರ ಅಂತ. ದಟ್ ಇಸ್ ಮೈ ಲವ್ ಫಾರ್ ಪುಳಿಯೋಗರೆ ಅಂಡ್ ಚಿತ್ರಾನ್ನ. ಸೊ ಎಣ್ಣೆ ಇಡೋಣ. ಸಾಕು ಪರ್ಫೆಕ್ಟ್. ಇಡೀ ಚೈಲ್ಡ್ಹುಡ್ ಅನ್ನ, ಚಿಕ್ಕ ವಯಸ್ಸನ್ನ ಪಿಲ್ಲಾರ್ ಖಾನ ಅಂದ್ರೆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕಳೆದ್ರಂತೆ. ಹೌದು. ಹಂಗಂದ್ರೆ ಎಲ್ಲ ವೈಲ್ಡ್ ಅನಿಮಲ್ಸ್, ಆನೆ, ವೈಟ್ ಟೈಗರ್ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ಬೇಕಲ್ಲ. ಅಂದ್ರೆ ಅಲ್ಲಿ ಹುಲಿ ಇವತ್ತಿಗೂ ಬರುತ್ತೆ ನಮ್ಮ ಮನೆ ಆಚೆ. ಅದ್ ಕಂಪ್ಲೀಟ್ ಕಾಡ್ ಪ್ರದೇಶ, ಏನೂ ಇರ್ಲಿಲ್ಲ ಅವಾಗ. ನಾನ್ ಚಿಕ್ಕವಳ ಇರುವಾಗಂತೂ ನಮ್ಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಬಾತ್ರೂಮ್ಸ್ಗಳಿರ್ಲಿಲ್ಲ, ರೋಡ್ ಇರ್ಲಿಲ್ಲ. ನಾವ್ ಮನೆಗೆ ಹೋಗ್ಬೇಕು ಅಂದ್ರೆ ಬಸ್ ಒಂದ್ ಕಡೆ ಇಳ್ಸುತ್ತೆ, ಅಲ್ಲಿಂದ ಲಗೇಜ್ ಇಟ್ಕೊಂಡು 1 hour ನಾವ್ ನಡ್ಕೊಂಡ್ ಬರ್ಬೇಕು. ಗದ್ದೆ, ತೋಟ, ಕಾಡನ್ನ ನಾವು ದಾಟಿ ಮನೆಗೆ ಬರ್ಬೇಕು. ಸೊ ಆಮೇಲೆ ಬೇರೆ ಏನೂ ಇಲ್ಲ, ಟಿವಿ ಇಲ್ಲ, ಏನೂ ಇಲ್ಲ, ನಿಮಗೆ ಫೋನ್ ಇಲ್ಲ, ಏನೂ ಇಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಲೈಫ್. ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ರಂತೆ. ಯಾರು? ಸೊ ನಾನು ಇಷ್ಟೇ ಚಿಕ್ಕದಾಗಿದ್ದೆ, ನಾನು ಹಂಗೆ ಅಲ್ಲಿ ಕಾಡಲ್ಲಿ ಮುಂದ್ಗಡೆ ಬಾವಿ ಹತ್ರ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಅಜ್ಜಿ ಎಷ್ಟೊತ್ತಾದ್ರೂ ನಾನು ಬರ್ಲಿಲ್ಲ. ಯಾಕಪ್ಪ ಇವಳು ಬರ್ಲಿಲ್ಲ, ಎಲ್ಲಿದ್ದಾಳೆ ಅಂತ ಬಾವಿ ಹತ್ರ ಬಂದ್ರೆ ಹಿಂಗ್ ಆರಾಮಾಗಿ ಹಿಂಗ್ ಮಲ್ಕೊಂಡು ಯಾವ್ದನ್ನ ನೋಡ್ತಾ ಇದೀನಿ ಅಂತ. ನಮ್ಮ ಅಜ್ಜಿ ಏನು ಅಂತ ನೋಡಿದ್ರೆ ಮೇಲ್ಗಡೆ ಹಾವು. ಹಾವು ಇಲ್ಲೇ ಇದೆ, ನಾನೆಲ್ಲ ಆಟ ಆಡ್ಕೊಂಡು ನೋಡ್ಕೊಂಡಿದೀನಿ. ಸೊ ಹಂಗಿತ್ತು ಅವಾಗ. ನನಗೆ ಭಯ ಅನ್ನೋದು ಏನೂ ಇರ್ಲಿಲ್ಲ. ದಿ ಹುಡುಗಿ ವರ್ಷನ್ ಆಫ್ ಜಂಗಲ್ ಬುಕ್ಕಿನ ಮೋಗ್ಲಿ ಅಲ್ವಾ? ಐ ಥಿಂಕ್ ಎಣ್ಣೆ ಕಾದಿದೆ, ಪಕೋಡ ಮಾಡೋಣ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ. ಕರೆಕ್ಟ್. ಇದನ್ ಕೈ ಅಲ್ಲಾಡ್ಸ್ತಾನೇ ಇರ್ಬೇಕಾ? ಯಾವ್ದನ್ನ? ಇದು ಈ ಕಡಿಗೆ ಆತರ ಏನಿಲ್ಲ, ನನ್ಗೆ ಒಂದು ಅಭ್ಯಾಸ ಏನು ಅಂದ್ರೆ, ನಾನು ಏನಾದ್ರು ಅಡ್ಗೆ ಮಾಡಿದ್ರೆ ಅದ್ ಅರ್ಧ ನಾನು ಹೊಟ್ಟೆಲೇ ಇರುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನೀನ್ ಅಡ್ಗೆ ಮಾಡಿದ್ರೆ ಬೇರೆಯವ್ರಿಗೆಲ್ಲೇ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ಮಾಡ್ತಾನೆ ಇರೋದು.